ಓಕೆ ಬಂಗಾರ. ದೇವ್ರೆ, ಆದಷ್ಟು ಬೇಗ ಈ ಕನ್ಸನ್ನು ನನ್ಸು ಮಾಡಪ್ಪ. ಸ್ವಾಮಿ ದೇವರೇ, ನಿಮ್ಮ ಹತ್ರ ನನ್ನದೊಂದು ಸಣ್ಣ ಮನವಿ. ನಮ್ಮನ್ನ ಮೋಸ ಮಾಡಿ ನಮ್ಮ ಆಸ್ತಿ ಎಲ್ಲ ಹೊಡ್ಕೊಂಡಿದ್ದಾರೆ. ಅವನ್ನ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದು ನಿಲ್ಲಿಸು ದೇವರೇ. ಸಾಧ್ಯ ಆದರೆ ಇದೇ ದೇವಸ್ಥಾನದ ಮೆಟ್ಲಲ್ಲಿ ಅವನು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬೇಕು. ನನ್ನ ಕಿಸೆಯಿಂದ 1 ರೂಪಾಯಿ ಚಿಲ್ಲರೆ ಅವನಿಗೆ ಹಾಕಬೇಕು. ಅಲ್ಲಿ ತನಕ ತಂದು ನಿಲ್ಲಿಸು ದೇವರೇ. ನನ್ನ ಪ್ರಾರ್ಥನೆ ಹಂಚ್ಕೊಳ್ಳೋಕ್ಕೆ ಈ ಪಾಪನ ಕಳಿಸಿದ್ಯಾ ಪರಮಾತ್ಮ. ಬಾಮ್ಮ ಬಾ ಬಾ ಬಾ. ನಮ್ಮಣ್ಣ ಹಾಳಾಗೋಗ್ಲಿ ಅಂತ ಚೆನ್ನಾಗಿ ಬೇಡ್ಕೊಂಡು ಈ ಕಾಯಿ ಹೊಡಿ. ಹಾಂ ಏನಮ್ಮ ಜಾನು, ಕಾಯಿ ಹೊಡಿ ಅಂತ ಹೇಳಿದ್ರೆ ಕಾರ್ ಗ್ಲಾಸೇ ಚಿಂದಿ ಹೊಡೆಸ್ಬಿಟ್ಟಿಯಲ್ಲ. ಏನು ಗ್ಲಾಸ್ ಹೊಡೆದಾಕ್ಬಿಟ್ಟು ಗೂಬೆ ತರ ನೋಡ್ತಾ ನಿಂತಿದ್ಯಾ? ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಇಲ್ಲೇ ಪಂಚೆ ಬಿಚ್ಚಿಸ್ಬಿಡ್ತಾನೆ. ಎಸ್ಕೇಪ್ ಆಗೋದೇ ಒಳ್ಳೇದು. ಏಯ್, ಇನ್ನೋಸೆಂಟ್ ತರ ಆಕ್ಟ್ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಡೂ ಯು ನೋ ದಿ ವ್ಯಾಲ್ಯೂ ಆಫ್ ದಿಸ್ ಕಾರ್? ಏನಾಯ್ತು ಬಂಗಾರ? ರಾಮ್, ನಾನು ತೆಂಗಿನಕಾಯಿ ಹೊಡಿತಾ ಇದ್ದೆ, ಅದು ಕಾರ್ ಗ್ಲಾಸ್ನ ಹೊಡೆದು ಚಿಂದಿ ಉಡಾಯಿಸ್ಬಿಡ್ತು. ಏಯ್, ಹೌ ಡೇರ್ ಯು ಟು ಲವ್? ಈ ಕಾರಿನ ರೇಟ್ ಎಷ್ಟು ಗೊತ್ತಾ ನಿನಗೆ? ಸರ್ 1 ನಿಮಿಷ. ಇದು ಇವಳಿಂದಾಗಿರೋ ಮಿಸ್ಟೇಕ್ ಅಲ್ಲ. ಯು ಇಡಿಯಟ್, ಇವಳೇ ಹೊಡೆದಿದ್ದು ಅಂತ ಒಪ್ಕೊಂಡಿದ್ದಾಳೆ. ಮಧ್ಯದಲ್ಲಿ ನಿಂದೇನು? ಅಲ್ಲ ಬೆಲ್ಲ. ಬೆಲ್ದಂತ ಹುಡುಗಿ ಸರ್ ಇವಳು. ಮೈಸೂರು ಪಾಕ್ ಇದ್ದಂಗೆ. ಆದರೆ ಅದ್ರಲ್ಲೊಂದು ಸಣ್ಣ ಕಲ್ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ ಸರ್. ಸಣ್ಣ ಕಲ್ ಅಂದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಸರ್. ಸೆಲೆಕ್ಟಿವ್ ಮೆಮೊರಿ ಲಾಸ್. ಅಂದ್ರೆ ಈಗ ನಡೆದಿದ್ದನ್ನು ಇನ್ನೊಂದು ಕ್ಷಣಕ್ಕೆ ಇವಳೇ ಮರ್ತೋಗಿರ್ತಾಳೆ ಸರ್. ಆಮೇಲೆ ಅದು ಯಾವಾಗಲೂ ನೆನಪಿಸ್ಕೋತಾಳೆ. ಆದರೆ ಅಷ್ಟರಲ್ಲಿ ಈ ಥರ ಎಡವಟ್ ಆಗ್ಬಿಟ್ಟಿರುತ್ತೆ ಸರ್. ಆಗ್ಲಿ ತೆಂಗಿನಕಾಯಿ ಹೊಡಿತಾದ್ರಲ್ಲ ಸರ್, ಅವ್ರಿಗೆ ಇವಳ ಪ್ರಾಬ್ಲಮ್ ಗೊತ್ತು ಸರ್. ಅದಕ್ಕೆ ಅವ್ರು ಮಾಡಿರೋ ಮಿಸ್ಟೇಕ್ನ ಇವಳ ತಲೆ ಮೇಲೆ ತಾಕಿ ಎಸ್ಕೇಪ್ ಆಗಿದ್ದಾರೆ ಸರ್. ಅಲ್ಲ, ನೀನು ತುತ್ತನ್ನ ಹೆಂಗಪ್ಪ ಬಾಯಿಗೆ ಇಟ್ಕೋತೀಯ? ಹಿಂಗೆ ತಾನೆ? ಮತ್ತ್ಯಾಕೆ ಇವಳ ಸ್ಟೋರಿನ ಹಿಂಗೆ ಹೇಳ್ತಾ ಇದೆಯಾ? ಸ್ಟ್ರೈಟ್ ಆಗಿ ಹೇಳು, ಮೆಂಟಲ್ ಅಂತ. ಮಾನಸಿಕ ಸ್ಥಿಮಿತ ಇಲ್ಲದ ಇಂತಹ ವ್ಯಕ್ತಿಗಳು ಜನರ ಮಧ್ಯೆ ಇರುವುದು ತುಂಬ ಅಪಾಯಕಾರಿ. ಏ ಜಾನು, ಅದೆಲ್ಲ ಮುಟ್ಬಾರ್ದು. ಅದ್ ನಂಗೆ ಬೇಕು. ಪೊಲೀಸ್ನವ್ರು ಬೈತಾರೆ, ಕೂತ್ಕೋ. ಅದ್ರದ್ದು ಲಿಸ್ಟ್ ಮಾಡಿಟ್ರಿ, ಅಲ್ಲಿ ಎಷ್ಟು ಕೇಳ್ತಾರೆ. ಯಾರೀ ಮಾನ್ಬಾವ್ರು? ಅದೇ ಸರ್, ಆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಕೇಸಲ್ಲಿ ಸೀಸ್ ಮಾಡಿದ್ವಲ್ಲ ಲಾರಿ, ಅದರ ಡ್ರೈವರ್ಗಳು. ಸರ್, ಹೊಟ್ಟೆಪಾಡುಗೋಸ್ಕರ ಊರ್ ಬಿಟ್ಟು ಊರು ಬಂದಿದ್ದೀವಿ. ಏಯ್, ಬಾಯಲ್ಲಿರೋದನ್ನ ತೆಗೆದ್ಬಿಟ್ಟು ನೆಟ್ಟಿಗೆ ಮಾತಾಡ. ಸರ್, ಓನರ್ ಏನ್ చెప్తారో ಅದು చేస్తాం ಅಂತೆ ಸರ್ ಮಾ ಪನಿ. ಬಾರ್ಡರ್ ದಾಟ್ಕೊಂಡು ಬರೋ ಟೆರರಿಸ್ಟ್ಗಳು ಹಿಂಗೆ ಹೇಳ್ತಾರೆ. ರೀ ಕಿರಣ್ ಸರ್, ಅರುಣ್ ಸರ್. ಅದ ಈ ಪೇಂಟ್ ವಿಷಯ ಏನಾತ್ರಿ? ಕೊಟೇಶನ್ ತಗೊಂಡು ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀನಿ ಸರ್. ಪೇಂಟ್ ಕಿತ್ತು ಹೋಗಿ ಪೊಲೀಸ್ ಸ್ಟೇಷನ್ ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ ಆದಂಗೆ ಆಗೈತಿ. ಲಘುನ ಅಪ್ರೂವ್ ಮಾಡ್ರಿ ಅಂತ ಇನ್ನೊಂದು ಮೇಲ್ ಕಳಿಸ್ರಿ. ಓಕೆ ಸರ್. ನಮಸ್ತೆ ಸರ್. ಏನಪ್ಪಾ ಮಿಸ್ಟರ್ 360, ಮತ್ತೇನು ರಗಳ ನಿಂದು? ಸರ್ ಅದು ಎಕ್ಸ್ಕ್ಯೂಸ್ ಮೀ, ಈಸ್ ಎ ಕ್ರಿಕೆಟರ್ ಲೈಕ್ ABD? ಹಾಂ, ABD ಚೆನ್ನ ಮೂಲೆಗೆ ಹೊಡೆದು ಮಿಸ್ಟರ್ 360 ಆಗ್ಯಾನ. ಈಕಿ ರೌಂಡ್ ಹೊಡೆದು ಮಿಸ್ಟರ್ 360 ಆಗ್ಯಾನ. This girl doesn't deserve to be in society. She bit my hand. See? ಸರ್, ಜಾನುದೇನು ತಪ್ಪಿಲ್ಲ ಸರ್. 1 ನಿಮಿಷ ನನ್ನ ಮಾತು ಕೇಳಿ ಸರ್. ಪ್ಲೀಸ್ ಸರ್. ಸರ್, ನಾನು SI ದೇಶಪಾಂಡೆ ಮಾತಾಡಕತ್ತೀನಮ್ಮ. ನಮಸ್ತೆ ಸರ್. ನಮಸ್ತೆ. ನಮ್ಮ ಸ್ಟೇಷನ್ನಾಗ 20 ವರ್ಷದ ಒಬ್ಬ ಹುಡುಗಿ ಪೇಷಂಟ್ ಅದಳ. ಇಮಿಡಿಯೇಟಾಗಿ ಬಂದು ಕರ್ಕೊಂಡು ಹೋಗ್ಬೋದಾ? ಸರ್, ನೀವು ಜನರಲ್ ಹಾಸ್ಪಿಟಲ್ ಕಾಲ್ ಮಾಡಿ. ಇದು ಸೈಕ್ಯಾಟ್ರಿಕ್ ಹಾಸ್ಪಿಟಲ್. ನಾನು ಅದಕ್ಕಮ್ಮ ಫೋನ್ ಮಾಡಿರೋದು. ಹುಡುಗಿ ಅಬ್ನಾರ್ಮಲ್ ಸರ್?
ಇಲ್ಲ ನಾನು ಅಬ್ನಾರ್ಮಲ್. ಮತ್ ಈಗ ತಾನೇ ಹುಡುಗಿ ಅಂದ್ರಿ. ನೋಡಮ್ಮ, ನನಗೆ ಸಿಟ್ಟು ತರಿಸ್ಬೇಡ. 4 ಸ್ಟ್ರಾಂಗ್ ಆಗಿರೋ ವಾರ್ಡ್ ಬಾಯ್ಸು, ಒಂದು ವ್ಯಾನು ಕಳಿಸ್ಬೋದಾ? ಸರಿ ಸರ್. ಥ್ಯಾಂಕ್ ಯು. ಮುಂಜಾನೆ ತಲೆ ಬೌ ಅನ್ಸ್ಬಿಡ್ತಾರೆ. ಶೋಭಾ, ಹಾಂ ಸರ್. ಸ್ವಲ್ಪ ಬಿ ಪಿ ಚೆಕ್ ಮಾಡಮ್ಮ. ಪರವಾಗಿಲ್ಲ ಸರ್, ನಿಮ್ಮ ಬಿ ಪಿ ಎಲ್ಲ ನಾರ್ಮಲ್ ಉಂಟು. ಆ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾವ ಡಾಕ್ಟ್ರಿಗೆ ಸರ್? ಅದ ನೀ ನರ್ಸ್ ಆಗಿದ್ದಾಗ ಅಸಭ್ಯವಾಗಿ ನಡ್ಕೊಂಡಲ್ಲ ಅವಂಗ. ಆ ಲೋಫರ್ಗೆ ನೀವೆಂತಕ್ಕೆ ಥ್ಯಾಂಕ್ಸ್ ಹೇಳೋದು? ಅವ ಅಸಭ್ಯವಾಗಿ ನಡ್ಕೊಂಡಿರಲಿಲ್ಲ ಅಂದ್ರೆ ನೀ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ತಿದ್ದೆ, ನಮಗೆ ಪುಕ್ಸಟ್ಟೆ ಟ್ರೀಟ್ಮೆಂಟ್ ಸಿಗ್ತಿತ್ತಾ? ಯಾರಿಲ್ಲಿ ಪೇಷಂಟ್? ಇಲ್ಲಿ ಇದ್ದಾಳಲ್ಲ ಇವಳೆ. ಓ ಇವಳ? ಸರ್ ಸರ್ ಸರ್, 1 ನಿಮಿಷ. ಸರ್ ಇನ್ಸ್ಪೆಕ್ಟರ್ ಸರ್, ಸ್ವಲ್ಪ ಆಚೆ ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್, ಸ್ವಲ್ಪ ಬೇಗ ಬನ್ನಿ ಸರ್. ಸರ್ ಏಯ್, ಜಾಸ್ತಿ ಒದರಾಡಿದ್ರೆ ಒದ್ದು ಒಳಗೆ ಹಾಕ್ತೀನಿ ನಿನಗಲ್ಲಿ ಮತ್ತೆ ಹಚ್ತೀನಿ. ಏಯ್, ಎಷ್ಟು ಸಲ ಹೇಳಿಲ್ಲ ನಿನ್ಗೆ ಅವಳು ಆಸ್ಪತ್ರೆಗೆ ಸೇರಿಸು ಅಂತ ಕೇಳಿದೆ ನೀನು? ಸರ್ ನಾನು ಜಾನು ಹುಚ್ಚಿ ಅಲ್ಲ ಸರ್. ಅವಳು ಸುಮ್ಮನೆ ಯಾವತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್. ತೊಂದರೆ ಕೊಡದೆ ಕಂಪ್ಲೇಂಟ್ ಬರ್ತೈತಿ. ಸರ್ ನಿಮ್ಮ ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಸರ್. ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮೆಮೊರಿ ಪ್ರಾಬ್ಲಮ್ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ದೆ. ಬರೀ ಒಂದು ಕಾರ್ ಗ್ಲಾಸ್ಗೋಸ್ಕರ ಮಗು ತರ ಹುಡುಗಿನ ಲೂಸು ಅಂದ ಮಹಾನುಭಾವ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗದೆ ಅನ್ಕೊಳ್ಳಿ. ನಿಮ್ಮ ಸೋಷಿಯಲ್ ಸ್ಟೇಟಸ್ ಏನಾಗತ್ತೆ ಅಂತ ಯೋಚನೆ ಮಾಡಿ ಸರ್. ಅಲ್ಲಿ ನೋಡಿ ಸರ್, ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದೆ ಸರ್. ಅವ್ರ ಕಂಪ್ಲೇಂಟ್ ವಾಪಸ್ ತಗೋತಾರೆ ಸರ್. ದಯವಿಟ್ಟು ಅವ್ರನ್ನೆಲ್ಲ ವಾಪಸ್ ಕಳಿಸಿ ಸರ್. ಇನ್ನೊಂದ್ಸರಿ ಈ ಥರ ಆಗದಿರಂಗೆ ನಾನು ನೋಡ್ಕೋತೀನಿ ಸರ್. ಪ್ರಾಮಿಸ್ ಸರ್. ಮಿಸ್ಟರ್ 360, ಇದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈಕಿ ವಿಷಯಕ್ಕೆ ನೀ ಪೊಲೀಸ್ ಸ್ಟೇಷನಿಗೆ ಬಂದ್ರೆ ಈಕಿ ಜೊತೆ ನಿನ್ನನ್ನು ಆಸ್ಪತ್ರೆಗೆ ಸೇರಿಸ್ತೀನಿ. ಅಂಕಲ್, ನಿಮ್ಮನ್ನೇ ಸರ್. ಹಾ? ಏ ವರುಣ್, ಅರುಣ್ ಸರ್. ಯಾವ್ದೋ ಒಂದು ಕರ್ಕೊಂಡೋಗ್ರಿ ಅವ್ರನ್ನ. ಲೈ ನಡಿಯೋ. ಮೆಡಿಸಿನ್ ಖಾಲಿ ಬಂಗಾರ. ನಾಳೆ ಡಾಕ್ಟರ್ ಹತ್ರ ಹೋಗ್ಬೇಕು. ತಗೋ. ಬಂಗಾರ, ಹೇಳು, ಕೋಪ ಬಂದಾಗ ಏನು ಮಾಡಬೇಕು? ಓಂ ಗತಕ್ರೋಧಾಯ ನಮಃ, ಓಂ ಗತಕ್ರೋಧಾಯ ನಮಃ ಅಂತ ಹೇಳಬೇಕು. ಸೂಪರ್ ಬಂಗಾರ. ನೀನು ಏನು ಮರೆತ್ರು ಈ ಶ್ಲೋಕ ಮಾತ್ರ ಮರಿಬಾರ್ದು. ಯಾಕಂದ್ರೆ ಜನ ನಿನ್ ಕೋಪನ ಹುಚ್ಚು ಅನ್ಕೋತಾರೆ. ನಿನ್ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕು, ಎಲ್ಲರೂ ನಿಂಗೆ ಗೌರವ ಕೊಡಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಗೊತ್ತಾ? ನಿನ್ನಿಂದನೇ ನಾನು. ರಾಮ್ ರಾಮ್, ಏನೋ ಟಿವಿ ಬರ್ತಿಲ್ಲ, ಬಾರೋ. ಓ ರಾಮ್ ರಾಮ್, ಎಲ್ಲ ಬಂದ್ರು. ಮರುಭೂಮಿ ನಡುವಲ್ಲಿ. ಜಾನಕಿ, ಬೆಳಿಗ್ಗೆ ಏನಮ್ಮ ತಿಂಡಿ ತಿಂದೆ? ಹಾ, ಮಸಾಲೆ ದೋಸೆ. ಜಾನು, ಹಾ? ಬೆಳಿಗ್ಗೆ ನೀನು ತಿಂದಿದ್ದು ಉಪ್ಪಿಟ್ಟು. ಇಲ್ಲ, ನೀನ್ ಮಸಾಲೆ ದೋಸೆ ಕೊಡಿಸ್ದೆ. ಯಾವಾಗಲೂ ಕೊಡ್ಸಿದ್ದೀನಿ, ಇವಾಗ ಹೇಳ್ತೀರ ಹೇಳಿ ಸರ್. ನೀನು ಮತ್ತೆ ನಿನ್ನ ಪ್ರೀತಿ ಅವಳ ಸಬ್ಕಾನ್ಷಿಯಸ್ ಅಲ್ಲಿ ಉಳಿದಿರೋ ವಿಷಯಗಳು, ಅದನ್ನು ಅವಳು ಯಾವತ್ತೂ ಮರೆಯೋದಿಲ್ಲ.
ಅದೇ ಥರ ಅವಳು ಎಲ್ಲನೂ ನೆನ್ಪಿಟ್ಕೊಳ್ಳೋ ಹಾಗೆ ಏನಾದರೂ ಮಾಡಿ ಡಾಕ್ಟರ್. ಎಷ್ಟು ಖರ್ಚಾದರೂ ಸರಿ, ನಾನು ಕೊಡ್ತೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಪ್ರೀತಿನೇ ಅವಳಿಗೆ ದೊಡ್ಡ ಮೆಡಿಸನ್. ಸಣ್ಣ ಪುಟ್ಟ ಮಾನಸಿಕ ಸಮಸ್ಯೆಗಳನ್ನು ಪ್ರೀತಿಯಿಂದ ನಿಭಾಯಿಸೋಕ್ಕಾಗ್ದೇನೆ ಎಷ್ಟೋ ಜನ ಹೆತ್ತವರಿಂದ ಅವ್ರ ಮಕ್ಕಳ ಭವಿಷ್ಯ ಹಾಳಾಗಿದೆ. ಒಂದು ವೇಳೆ ನೀನು ಜಾನಕಿಗೆ ಸಿಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳು ಹುಚ್ಚಿ ಆಗೋಗಿರ್ತಿದ್ಲು. ಆದರೂ ಯಾಕೆ ಸರ್ ಈ ಪ್ರಪಂಚ ನನ್ನ ಜಾನೂನ್ ಅರ್ಥ ಮಾಡ್ಕೋತಾ ಇಲ್ಲ? ಈ ಪ್ರಪಂಚ ಇರದೇ ಹಾಗೆ ಕಣಪ್ಪ. ನಿಜ ಮತ್ತೆ ನಿಜವಾದ ಪ್ರೀತಿ ಅದಕ್ಕೆ ಯಾವತ್ತೂ ಅರ್ಥವಾಗೋದೇ ಇಲ್ಲ. ಜಾನಕಿ, ನಾನು ಹೇಳ್ಕೊಟ್ಟಿದ್ದ ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದೆಯಾ ತಾನೆ? ವೆರಿ ಗುಡ್. ನೋಡಿದ್ಯಾನಯ್ಯ, ನನ್ನ ಮೆಡಿಸನ್ನು ಕೆಲಸ ಮಾಡ್ತಾ ಇದೆ, ಅದ್ರ ಜೊತೆಗೆ ಯೋಗಾನು ಅಭ್ಯಾಸ ಮಾಡ್ತಾ ಇದೆಯಾ ತಾನೆ? ಫೈನ್. ಒಂದೆರಡು ಆಸನಗಳನ್ನ ಮಾಡಿ ತೋರಿಸು ನೋಡೋಣ. ಯಾವಾಗಪ್ಪ ರಾಮ್ ನಿನ್ ಮದುವೆ? ಅವಳ ನೆನಪಿನ ಶಕ್ತಿ 50% ಜಾಸ್ತಿ ಆದರೆ ಸಾಕು ಸರ್, ಮದುವೆ ಪ್ಲ್ಯಾನ್ ಮಾಡ್ತೀನಿ. ನಾನು ಶಿಲ್ಪಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಟ್ರೂ ಲವ್ಗೆ ಜೀವಂತ ಉದಾಹರಣೆ ಅಂದರೆ ನಮ್ಮ ರಾಮ್ ಅಂತ. ಶಿಲ್ಪ, ಜಾನಕಿಗೆ ತರಿಸಿದ ಮೆಡಿಸಿನ್ಸ್ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಅದು ಅಟ್ಟದ ಮೇಲಿದೆ, ಲ್ಯಾಡರ್ ಮುರಿದೋಗಿದೆ, ಯಾರಾದ್ರೂ ಮೇಲ್ ಕಳಿಸಿ. ರಾಮ್ ಸರ್, ಮೇಲ್ಗಡೆ ಹೋಗಿ ಔಷಧಿ ತಗೊಂಬಂದ್ಬಿಡಪ್ಪ. ಮೇಡಮ್, ಮೆಡಿಸಿನ್ ಎಲ್ಲಿದೆ? ಎಷ್ಟು ಸಲ ಹೇಳಿದ್ದೀನಿ ರಾಮ್, ಮೇಡಮ್ ಅಲ್ಲ ಶಿಲ್ಪ. ಇದೆಲ್ಲ ಕರ್ನಾಟಕದ ಟಾಪ್ ಮೆಂಟಲ್ ಹೆಲ್ತ್ ಕೇರ್ ಸೆಂಟರ್ಸ್. ಇದರಲ್ಲಿ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನೀನು ಜಾನಕಿನ ಸೇರಿಸ್ಬಿಡೋಣ. ನನ್ನ ಜಾನು ಹುಚ್ಚಿ ಅಲ್ಲ. ಆದ್ರೆ ನಾನು ಹುಚ್ಚಿ ನಿನಗೋಸ್ಕರ. ಬಿ ಪ್ರಾಕ್ಟಿಕಲ್ ರಾಮ್. ಲೈಫ್ ಜೊತೆ ಕಾಂಪ್ರಮೈಸ್ ಯಾಕೆ? ಈಗ ನನ್ನೇ ನೋಡು, ಕಾಂಪ್ರಮೈಸ್ ಬೇಡ ಅಂತ ಗಂಡನೇ ಬಿಟ್ಟು ಬಂದಿಲ್ವಾ? ನೀನು ಹಾಗೆ ಜಾನೂನ್ ಬಿಟ್ಬಿಡು. ಪ್ರೀತಿಗೆ ಇನ್ನೊಂದು ಹೆಸರೇ ಕಾಂಪ್ರಮೈಸ್. ಅದಿಲ್ಲ ಅಂದ್ರೆ ಅಲ್ಲಿ ಪ್ರೀತಿನೇ ಇಲ್ಲ ಅಂತ ಅರ್ಥ. ನಿಮ್ಗದೆಲ್ಲ ಗೊತ್ತಾಗಲ್ಲ ಬಿಡಿ. ಮೆಡಿಸಿನ್ ಎಲ್ಲಿದೆ ಹೇಳಿ? ರಾಮ್, ಐ ಲವ್ ಯು ರಾಮ್. ಐ ನೀಡ್ ಯು ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಜಾನು, ಬಂಗಾರ ಏನಿದು? ಐ ಲವ್ ರಾಮ್, ಐ ನೀಡ್ ರಾಮ್. ಶಿಲ್ಪ ಬ್ಯಾಡ್ ಗರ್ಲ್, ಅವಳನ್ನ ಫಾಲೋ ಮಾಡಬೇಡ ಬಂಗಾರ. ಮತ್ತೆ ನೀನ್ ಯಾಕ ಬ್ಯಾಡ್ ಗರ್ಲ್ನ ತಪ್ಕೊಂಡೆ? ಓಹ್, ಅದು ಮಾತ್ರ ನೆನಪಿದ್ಯಾ? ನಾನಲ್ಲ, ಅವಳೇ ಬಲವಂತವಾಗಿ ನಾನು ತಪ್ಕೊಂಡ್ಲು. ನೀನು ನನ್ನ ತಪ್ಕೋ. ಮೊದಲು ನಾನು ತರೋ ಮದುವೆ ಸೀರೆ ನಿನ್ನ ಮೈನ ತಪ್ಕೋಬೇಕು, ನಾನು ಕಟ್ಟೋ ತಾಳಿ ನಿನ್ನ ಕತ್ತನ್ನು ತಪ್ಕೋಬೇಕು, ಆಮೇಲೆ ನಾನು ನಿನ್ನ ತಪ್ಕೋತೀನಿ ಬಂಗಾರ. ಇಲ್ಲ, ಈಗಲೇ ತಪ್ಕೋ. ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಮಾಷೆ ಅವಮಾನ ಮಾಡೋ ಈ ಜಗತ್ತಿಗೆ ನಾವು ಗೆದ್ದು ತೋರಿಸ್ಬೇಕಲ್ವ ಬಂಗಾರ? ಜಾನು, ಇದೇನು ಹೇಳು? ಬದನೆಕಾಯಿ. ಜಾನು, ಇದೇನು ಹೇಳು? ಬದನೆಕಾಯಿ. ಏನಪ್ಪ, ಇಂಥ ಹುಡುಗಿನ ಕಟ್ಕೊಂಡು ನೀನು ಹೇಗಪ್ಪ ಸಂಸಾರ ನಡೆಸ್ತೀಯಾ? ನಿನ್ನ ಹೆಂಡತಿ ಜೊತೆ ನೀನು ಮಾಡ್ತಿಲ್ವಾ? ಏನ್ ನಿನ್ನ ಹೆಂಡತಿಗೆ ಎಲ್ಲ ನೆಟ್ಗಿದ್ಯಾ? ಅಯ್ಯೋ, ನನ್ನ ಹೆಂಡತಿ ವಿಷಯ ಏನು ಕೇಳ್ತೀಯಪ್ಪ? ನೀನೇ ಪುಣ್ಯವಂತ ಬಿಡು. ಮುಟ್ಬಾರ್ದು. ಮೇಡಮ್,
ತತ್ ತತ್ ತೈ ತಾ ಹ ತೈ ಯುಂ 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 ತತ್ ತತ್ ತೈ ತಾ ಹ ತತ್ ತೈ ತಾ ಹ ತೈ ಯುಂ ತತ್ ತತ್ ತೈ ತತ್ ತತ್ ತೈ ತಾ ಹ ತೈ ಯುಂ ತತ್ ತತ್ ತೈ ತಾ ಹ ತೈ ಯುಂ ತತ್ ತತ್ ತೈ ತಾ ಹ ಇದೇ ಸ್ಟೆಪ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ. Hey, I'm in dance class. Yeah, I'll be there in 30 minutes. Okay, I'll see you. Bye. Hey, huh? ಏನ್ ಮಾಡ್ತಿದ್ಯಾ ಅಲ್ಲಿ? ಹೋಗು. ಡಾನ್ಸ್, ನಾನು ಡಾನ್ಸ್ ಮಾಡ್ತೀನಿ. ಹೇ ಇಡಿಯಟ್, ಅದು ಡಾನ್ಸು, ಡ್ರಿಲ್ ಅಲ್ಲ ನೋಡ್ಕೊಂಡು ಮಾಡಕ್ಕೆ. ಹೋಗು. ಹೇ ಇಡಿಯಟ್, ನಂಗೂ ಡಾನ್ಸ್ ಬರುತ್ತೆ ನೋಡು. ಜಾನು ಇಲ್ಲೇನ್ ಮಾಡ್ತಾ ಇದ್ಯಾ? ಕೋತಿ ತರ ಆಡ್ತಿದ್ದಾಳೆ, ಕರ್ಕೊಂಡೋಗಿ ಇಲ್ಲಿಂದ. ಬಾ ಬಂಗಾರ ಹೋಗೋಣ. ರಾಮ್, ನಾನು ಡಾನ್ಸ್ ಮಾಡಬೇಕು. ಮನೇಲಿ ಮಾಡುವಂತೆ ಬಾ ಬಂಗಾರ. ಗೆಜ್ಜೆ ಬೇಕು ಡಾನ್ಸ್ ಮಾಡೋಕೆ. ಆಯ್ತು ಕೊಡಿಸ್ತೀನಿ. ನಂಗೆ ಈಗಲೇ ಬೇಕು. ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ನಾರ್ಮಲ್ ಆಗಿರೋರ್ಗೆನೆ ಈ ಹಸ್ತ ಮುದ್ರೆಗಳು, ಭಾವ, ಅಭಿನಯ ಇದನ್ನೆಲ್ಲ ತಿಳ್ಕೊಂಡು ಕಲಿಯೋದು ಕಷ್ಟ. ಅಂಥದ್ರಲ್ಲಿ ಮೇಡಮ್, ಜಾನುಗ್ ನೆನ್ಪಿನ ಶಕ್ತಿ ಕಡಿಮೆ ಇರೋದು ನಿಜ, ಆದ್ರೆ ಅವಳಿಗೆ ಆಸಕ್ತಿ ಇರೋದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋತಾಳೆ. ಈಗ ನನ್ನೇ ತಗೊಳ್ಳಿ, ಅವಳು ಏನೇ ಮರೆತರು ನನ್ನ ಮಾತ್ರ ಮರೆಯಲ್ಲ. ಹಂಗೆ ಡ್ಯಾನ್ಸ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೋತಾಳೆ. ನಿಮ್ಮಂತ ಒಳ್ಳೆ ಟೀಚರ್ ಬೇಕು ಅಷ್ಟೇ ಮೇಡಮ್. ರಾಮ್, ಇದು ಡಾನ್ಸ್ ಕ್ಲಾಸ್, ಹಾಸ್ಪಿಟಲ್ ಅಲ್ಲ. ನೀವು ಬೇರೆ ಎಲ್ಲಾದ್ರೂ ಟ್ರೈ ಮಾಡಿ. ನೀವು ಕಲಿಸೋ ಡ್ಯಾನ್ಸ್ ಇಂದ ಇವ್ರಿಗೆಲ್ಲ ಏನು ಉಪಯೋಗ ಆಗುತ್ತೆ ಮೇಡಮ್? ವಾಟ್ ಯು ಮೀನ್? ನಿಮ್ಮ ಹತ್ರ ಡ್ಯಾನ್ಸ್ ಕಲಿತು ಇವ್ರ ಹೆಸರು ಮಾಡ್ಬೋದು, ದುಡ್ಡು ಮಾಡ್ಬೋದು, ಅಥವಾ ಶೋಕಿಗೋಸ್ಕರ ಉಪಯೋಗಿಸ್ಕೋಬಹುದು. ಆದ್ರೆ ನೀವು ನನ್ನ ಜಾನು ಕಲಿಸೋ ಡ್ಯಾನ್ಸ್ ಇಂದ ಅವಳ ಲೈಫೇ ಬದಲಾಗುತ್ತೆ ಮೇಡಮ್. ಅವಳ ನೆನಪಿನ ಶಕ್ತಿ ಜಾಸ್ತಿ ಆಗಕ್ಕೆ ನಾನು ಕೊಡಿಸ್ತಿರೋ ಟ್ರೀಟ್ಮೆಂಟೇ ಇಲ್ಲ ಮೇಡಮ್. ಆದ್ರೆ ಅವಳು ಡ್ಯಾನ್ಸ್ನ ನೆನ್ಪಿಟ್ಕೊಂಡ ಹಾಗೆ ಬೇರೆ ಯಾವುದನ್ನು ನೆನ್ಪಿಟ್ಕೊಂಡಿಲ್ಲ. ಅವಳ ಲೈಫ್ ಚೇಂಜ್ ಆಗೋದು ಇವಾಗ ನಿಮ್ಮ ಕೈಲಿದೆ ಮೇಡಮ್. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಒಪ್ಕೊಳ್ಳಿ ಮೇಡಮ್. ಸರಿ, ನನ್ನಿಂದ ಒಬ್ರು ಲೈಫ್ ಚೇಂಜ್ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಟ್ರೈ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಉಪಕಾರನ ಜೀವನ ಪೂರ್ತಿ ಮರೆಯಲ್ಲ ಮೇಡಮ್. ಜಾನು ಬಾಯ್ಲಿ. ಟೀಚರ್ ಡ್ಯಾನ್ಸ್ ಕಲ್ಸಕ್ ಒಪ್ಕೊಂಡ್ರು, ನಮಸ್ಕಾರ ಮಾಡು. ಅಯ್ಯಯ್ಯೋ ಪರವಾಗಿಲ್ಲಮ್ಮ, ನಾಡಿದಿಂದ ಕರ್ಕೊಂಡು ಬನ್ನಿ. ಸರಿ ಮೇಡಮ್. ಟೀಚರ್, ಹೇಳಮ್ಮ. ನೀವು ತುಂಬಾ ಒಳ್ಳೆಯವರು. ನಮ್ಮ ಮದುವೆಗೆ ಬನ್ನಿ. ಖಂಡಿತ.